ನಮಸ್ತೆ ವೀಕ್ಷಕರೇ, ನಿಧಿ ಅಡುಗೆ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬ್ರೇಕ್ಫಾಸ್ಟ್ ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಬರುವುದು ಇಡ್ಲಿ, ದೋಸೆ, ಉಪ್ಮಾ, ಪೋವಾ ಇತ್ಯಾದಿ. ಬೆಳಗಿನ ಉಪಹಾರ ರುಚಿಯಾಗಿರಬೇಕು, ಆರೋಗ್ಯಕರವಾಗಿರಬೇಕು, ಸುಲಭದಲ್ಲಿ ತಯಾರಾಗುವಂತಿರಬೇಕು, ಇದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಇಷ್ಟಪಡುವಂತಿರಬೇಕು. ಇವತ್ತು ಇವೆಲ್ಲ ಸರಿ ಹೊಂದುವಂತಹ ಸೂಪರ್ ಬ್ರೇಕ್ಫಾಸ್ಟ್ ರೆಸಿಪಿ ಸ್ಪಾಂಜಿಯಾದ ರಾಗಿ ಅಪ್ಪಮ್ಮನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಕೇವಲ 3 ಇಂಗ್ರೀಡಿಯೆಂಟ್ಸ್ ಬಳಸಿ ಸುಲಭದಲ್ಲಿ ಇದನ್ನು ತಯಾರಿಸಬಹುದು. ಇದಕ್ಕೆ ನೀವು ಇಡೀ ರಾಗಿ ಬಳಸಬಹುದು ಅಥವಾ ರಾಗಿ ಹುಡಿ ಬಳಸಿ ಸಹ ತಯಾರಿಸಬಹುದು. ತುಂಬ ಸಾಫ್ಟ್ ಹಾಗೂ ಫ್ಲಫಿ ಆದ ಈ ಆಪಮ್ ಮಾಡಲು ಮೊಸರು, ಸೋಡಾ, ಉದ್ದಿನ ಬೇಳೆ ಅಥವಾ ಈನೋ ಇದ್ಯಾವುದರ ಅವಶ್ಯಕತೆ ಇಲ್ಲ. ಈಸಿಯಾಗಿ ಇದನ್ನು ತಯಾರಿಸಬಹುದು. ತುಂಬ ಹೆಲ್ದಿಯಾದ ಬ್ರೇಕ್ಫಾಸ್ಟ್. ಇದನ್ನು ನೀವು ಖಂಡಿತ ಟ್ರೈ ಮಾಡಿ. ಇದನ್ನು ನೀವು ಆಪಮ್ ಪ್ಯಾನಲ್ಲೂ ಸಹ ಮಾಡ್ಬೋದು ಅಥವಾ ಮಾಮೂಲಿ ದೋಸೆ ಕಾವಲಿ ಬಳಸಿ ಸಹ ತಯಾರಿಸಬಹುದು. ಹೇಗೆ ಸಹ ಬೇಕಾದರೂ ಮಾಡಿ ತಯಾರಿಸಿ, ರುಚಿಯಂತೂ ಅದ್ಭುತವಾಗಿರ್ತದೆ. ಟಿಫಿನ್ ಬಾಕ್ಸ್ಗೆ ಕಟ್ಟಿಕೊಡಲು ಹಾಗೂ ಡಿನ್ನರ್ಗೂ ಸಹ ಇದು ಸೂಕ್ತವಾದ ರೆಸಿಪಿ. ಬನ್ನಿ ಮಾಡುವ ವಿಧಾನ ನೋಡೋಣ. ಇಲ್ಲಿ ಈ ರೆಸಿಪಿಗೆ ಯಾವುದಾದ್ರೂ ಒಂದು ನಿರ್ದಿಷ್ಟ ಅಳತೆಯ ಕಪ್ಪನ್ನು ತೆಗೆದುಕೊಂಡು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಅದರಲ್ಲಿ ಸೇರಿಸಿ ಹಾಕಿದರೆ ಪರ್ಫೆಕ್ಟ್ ಆದ ಆಪಮ್ಮನ್ನು ಮಾಡ್ಬೋದು. ಈ ಕಪ್ಪಲ್ಲಿ 1 ಕಪ್ಪಷ್ಟು ಬೇಯಿಸಿದ ಅನ್ನವನ್ನು ಮಿಕ್ಸರ್ ಜಾರಿಗೆ ಸೇರಿಸುವ. ನಾನಿಲ್ಲಿ ಬಾಯ್ಲ್ಡ್ ರೈಸನ್ನು ಬಳಸ್ತಾ ಇದ್ದೇನೆ, ನೀವು ವೈಟ್ ರೈಸನ್ನು ಸಹ ಬಳಸ್ಬೋದು. ಈಗ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ತೆಂಗಿನ ತುರಿಯನ್ನು ಸಹ ಇದರಲ್ಲಿ ಸೇರಿಸ್ತಾ ಇದ್ದೇನೆ. ಅನ್ನ ಹಾಗೂ ತೆಂಗಿನ ತುರಿಯ ಪ್ರಮಾಣ ಸರಿಸಮನಾಗಿರಬೇಕು. ಈಗ ಅದೇ ಕಪ್ಪಲ್ಲಿ ಸಾಧಾರಣ 2.5 ಕಪ್ಪಷ್ಟು ರಾಗಿ ಹಿಟ್ಟನ್ನು ಸೇರಿಸ್ತಾ ಇದ್ದೇನೆ. ನೀವು ಇಡೀ ರಾಗಿ ಬಳಸಿ ಈ ಆಪಮ್ ಮಾಡೋದಾದರೆ 7 ರಿಂದ 8 ಗಂಟೆಗಳ ಕಾಲ ನೆನೆಸಿ ಚೆನ್ನಾಗಿ ತೊಳೆದು ಈ ಸಮಯದಲ್ಲಿ ಬಳಸಬೇಕು. ಈಗ ಈ 3 ಇಂಗ್ರೀಡಿಯೆಂಟ್ಸನ್ನು ನಾವು ರುಬ್ಲಿಕ್ಕಿದೆ, ಹಾಗಾಗಿ ಅಗತ್ಯಕ್ಕೆ ಬೇಕಾದಷ್ಟೇ ನೀರನ್ನು ಸೇರಿಸಿ ಫೈನಾಗಿ ಹಾಗೂ ಸ್ವಲ್ಪ ಗಟ್ಟಿಯಾಗಿ ರುಬ್ಬಿ ತರೋಣ. ಈಗ ನೋಡಿ, ಹಿಟ್ಟು ರುಬ್ಬಿದು ಆಗಿದೆ. ಈ ಹದದಲ್ಲಿರಬೇಕು, ಇದು ತುಂಬ ತೆಳು ಮಾಡಬಾರ್ದು. ಈಗ ಇದನ್ನಿಲ್ಲಿ ಒಂದು ಪಾತ್ರೆಯಲ್ಲಿ ಸೇರಿಸುವ. ಈಗ ಇದಕ್ಕೆ ಸ್ವಲ್ಪವೇ ನೀರನ್ನು ಮಿಕ್ಸಿ ಜಾರಲ್ಲಿ ಸೇರಿಸಿ ಅದನ್ನು ಸಹ ಈ ಹಿಟ್ಟಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಿಟ್ಟು ನೋಡಿ ಈ ಹದದಲ್ಲಿರಬೇಕು. ಈಗ ಇದನ್ನು ಮುಚ್ಚಿ ಓವರ್ನೈಟ್ ನಾನು ಫರ್ಮೆಂಟ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಡೇ ನೋಡಿ, ಹಿಟ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಈಗ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ. ಮಾಮೂಲಿ ದೋಸೆ ಹಿಟ್ಟು ಇದೆಯಲ್ಲ, ಅದೇ ಹದದಲ್ಲಿರಬೇಕು. ಈಗ ಇದಕ್ಕೆ ರುಚಿಗೆ ಉಪ್ಪನ್ನು ಸೇರಿಸುವ ಹಾಗೂ 1 ಸ್ಪೂನಷ್ಟು ಸಕ್ಕರೆಯನ್ನು ಸೇರಿಸಬೇಕು. ಸಕ್ಕರೆ ಇದೆಲ್ಲ ಆಪ್ಷನಲ್, ಆದರೆ ಸಹ ನೀವು ಸಕ್ಕರೆ ಸೇರಿಸಿದರೆ ಈ ಆಪಮ್ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ. ಹಿಟ್ಟಿಗೆ ಈ ಉಪ್ಪು ಹಾಗೂ ಸಕ್ಕರೆ ಚೆನ್ನಾಗಿ ಬೆರೆತ ಮೇಲೆ ಇದನ್ನು 5 ನಿಮಿಷ ಇಡುವ. ಈಗ ಆಪಮನ್ನು ಒಂದೊಂದಾಗಿ ಕಾಯಿಸುವ. ಮೊದಲಿಗೆ ನಾನು ದೋಸೆ ಕಾವಲಿಯಲ್ಲಿ ಇದನ್ನು ಹೊಯ್ದು ತೋರಿಸ್ತಾ ಇದ್ದೇನೆ. ಚೆನ್ನಾಗಿ ಎಣ್ಣೆ ಒರೆಸಿಟ್ಟುಕೊಂಡ ಕಾವಲಿಯಲ್ಲಿ 1 ಸೌಟಷ್ಟು ಹಿಟ್ಟನ್ನು ಸೇರಿಸುವ. ಇದನ್ನು ಜಾಸ್ತಿ ಸ್ಪ್ರೆಡ್ ಮಾಡಬಾರ್ದು. ಈಗ ನೋಡಿ, ಇದರಲ್ಲಿ 10 ರಂಧ್ರಗಳು ಬೀಳಲು ಪ್ರಾರಂಭವಾಗಿದೆ. ಈಗ ಈ ಆಪಮ್ನ ಸುತ್ತಲೂ ಹಾಗೂ ಮೇಲೆ ಎಣ್ಣೆಯನ್ನು ಸೇರಿಸುವ ಹಾಗೂ ಮುಚ್ಚಿ 2 ರಿಂದ 3 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕಾಯಿಸಬೇಕು. ಈಗ ಕ್ಯಾಪನ್ನು ಓಪನ್ ಮಾಡಿದ್ದೇನೆ. ಮೇಲಿನ ಹಿಟ್ಟು ನೋಡಿ ಪೂರ್ತಿಯಾಗಿ ಡ್ರೈ ಆಗಿದೆ. ಇದು ಒಂದು ಬದಿ ಮಾತ್ರ ಕಾಯಿಸುವುದು, ಹಾಗಾಗಿ ಕಾವಲಿಯಿಂದ ಇದನ್ನು ತೆಗೆಯುವ. ಇದರ ಟೆಕ್ಸ್ಚರ್ ನೋಡಿದ್ರೇ ನಿಮಗೆ ತಿಳಿಯುತ್ತದೆ ಎಷ್ಟು ಸಾಫ್ಟ್ ಹಾಗೂ ಸ್ಪಾಂಜಿಯಾಗಿ ಬಂದಿದೆ ಅಂತ. ಇದೇ ರೀತಿ ಇದೇ ಹಿಟ್ಟನ್ನು ಆಪಮ್ ಪ್ಯಾನಲ್ಲಿ ಕಾಯಿಸುವ. ಪ್ಯಾನ್ ಇಲ್ಲಿ ಬಿಸಿಯಾಗಿದೆ. 1 ಸೌಟಷ್ಟು ಹಿಟ್ಟನ್ನು ಇದರಲ್ಲಿ ಸೇರಿಸಿ ಈ ರೀತಿ ಪ್ಯಾನಿನ 2 ಬದಿ ಸಹ ಹಿಡ್ಕೊಳ್ಬೇಕು ಹಾಗೂ ಇದನ್ನು ತಿರುಗಿಸಿ ದೋಸೆ ಶೇಪಲ್ಲಿ ಹಸಿ ಹಿಟ್ಟು ಬರುವಂತೆ ಮಾಡಬೇಕು. ಕೈಗೆ ಬಿಸಿ ಶಾಖ ತಾಗಬಾರ್ದಂತಾದರೆ ನೀವೊಂದು ಅರ್ಧ ನಿಮಿಷ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ನಂತರ ಆನ್ ಮಾಡಿದರೆ ಆಯಿತು. ಈಗ ಇದರ ಮೇಲೆ ಎಣ್ಣೆಯನ್ನು ಸೇರಿಸಿಕೊಳ್ಳುವ ಹಾಗೂ ಸುತ್ತಲೂ ಸಹ ಎಣ್ಣೆಯನ್ನು ಸೇರಿಸಿದ್ದೇನೆ. 2 ನಿಮಿಷ ಇದನ್ನು ಹಬೆಯಲ್ಲಿ ಮುಚ್ಚಿ ಮೀಡಿಯಂ ಉರಿಯಲ್ಲಿ ಬೇಯಿಸಿಕೊಳ್ಳುವ. ಈಗ ನೋಡಿ, ಹಿಟ್ಟು ಪೂರ್ತಿಯಾಗಿ ಡ್ರೈ ಆಗಿದೆ. ಪರ್ಫೆಕ್ಟ್ ಆದ ರಾಗಿ ಆಪಮ್ ಇಲ್ಲಿ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ ನಿಮಗೆ ನೋಡಿದ್ರೇ ತಿಳಿಯುತ್ತದೆ. ಈಗ ಇದನ್ನು ಸರ್ವಿಂಗ್ ಪ್ಲೇಟಿಗೆ ಸೇರಿಸುವ. ಬೆಳಗಿನ ಉಪಹಾರಕ್ಕೆ ಇದು ಒಂದು ಎಕ್ಸಲೆಂಟ್ ರೆಸಿಪಿ. ನೀವು ಇದನ್ನು ನಿಮ್ಮಿಷ್ಟದ ಕರಿ, ಚಟ್ನಿ ಜೊತೆಗೆ ಸವಿಬಹುದು. ಡಿನ್ನರ್ಗೆ ಕೂಡ ಇದು ಸೂಕ್ತವಾದ ರೆಸಿಪಿ. BP, ಶುಗರ್ ಸಮಸ್ಯೆ ಇರುವವರು ಕೂಡ ಇದನ್ನು ಸವಿಬಹುದು. ಬೇಸಿಗೆಯ ಉರಿ ಬಿಸಿಲಿಗೆ
ದೇಹಕ್ಕೆ ತಂಪು ಕೊಡುವ ಈ ರಾಗಿಯಿಂದ ಈ ರೀತಿ ರುಚಿಕರವಾದ ಉಪಾಹಾರವನ್ನು ಮಾಡಿ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಸವಿಯಿರಿ. ಹೇಗಾಗಿದೆ ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ಈ ಹೆಲ್ದಿ, ಟೇಸ್ಟಿ ಹಾಗೂ ದೇಹಕ್ಕೆ ತಂಪು ಕೊಡುವಂಥ ಉಪಹಾರ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಕೊಡಿ. ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ರೆಸಿಪಿಯನ್ನು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.